ಎಲ್ಲರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಲ್ಲಿ ನಾವು ಚೆಕ್ ಮಾಡಿ ನೋಡೋಣ ಯಾರು ನಿಮ್ಮ ಸೋಲ್ಮೇಟ್ ಅನ್ನೋದನ್ನ. ಈ ವ್ಯಕ್ತಿ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇದ್ರೂ ಇರಬಹುದು ಅಥವಾ ಇಲ್ಲೇನೂ ಕೂಡ ಇರಬಹುದು. ಅಂದ್ರೆ ಈ ವ್ಯಕ್ತಿನ ಆಲ್ರೆಡಿ ನೀವು ಭೇಟಿ ಆಗಿರಬಹುದು ಅಥವಾ ಭೇಟಿ ಆಗಿಲ್ಲೇನೂ ಕೂಡ ಇರಬಹುದು. ಸೊ ಅದನ್ನೆಲ್ಲ ಇವತ್ತು ನಾವು ಕಾರ್ಡ್ಸ್ ಮೂಲಕ ಚೆಕ್ ಮಾಡೋಣ. ಓಕೆ, ಹಾಗಿದ್ರೆ ಇನ್ನೇನು ತಡ, ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಅ ಪ್ರೊಫೆಷನಲ್ ಟ್ಯಾರೋ ಕಾರ್ಡ್ ರೀಡರ್, ಆಕಾಶಿಕ್ ರೀಡರ್, ಅಂಡ್ ಆಲ್ಸೋ ಐ ಆಮ್ ಅ ಸರ್ಟಿಫೈಡ್ ರೇಕಿ ಹೀಲರ್ ಅಂಡ್ ಅ ಟ್ರಾಮಾ ಹೀಲರ್, ಅಂಡ್ ಆಲ್ಸೋ ಐ ಆಮ್ ಅ ಕೌನ್ಸಿಲರ್. ನನಗೆ ಈ ಒಂದು ಸ್ಪಿರಿಚುವಲ್ ಜರ್ನಿನಲ್ಲಿ ಸುಮಾರು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು 1,000ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಮಾಡಿರುವಂತಹ ಒಂದು ಅನುಭವ ಕೂಡ ಇದೆ. ಈ ಒಂದು ಅನುಭವದ ಮೂಲಕ ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ಆಕ್ಚುಲಿ ಪೈಲ್ ಸೆಲೆಕ್ಷನ್ ಇರೋದಿಲ್ಲ, ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿದೆ. ಅಂಡ್ ಇದು ನಿಮಗೆ ಯಾವಾಗ ಬೇಕಾದ್ರೂ ನೀವು ನೋಡಿದ್ರು ಕೂಡ ಇದು ನಿಮ್ಮ ಲೈಫ್ ಸಿಚುಯೇಷನ್ಗೆ ರೆಸೊನೇಟ್ ಆಗುವಂಥದ್ದು, ಬಿಕಾಸ್ ಇಟ್ಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್. ಓಕೆ, ಸೊ ಎಸ್, ಲೆಟ್ಸ್ ಸ್ಟಾರ್ಟ್. ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದ್ರೆ ದಯವಿಟ್ಟು ಶಫಲಿಂಗ್ ಪಾರ್ಟ್ ನ ಸ್ಕಿಪ್ ಮಾಡದೆ ನೋಡಿ. ಅಂಡ್ ನಾನು ಯಾವಾಗೆಲ್ಲ ಶಫಲ್ ಮಾಡ್ತಾ ಇರ್ತೀನಿ, ಯಾವ್ದ್ರ ಬಗ್ಗೆನೂ ಅಥವಾ ಯಾರ ಬಗ್ಗೆನೂ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ ಬಗ್ಗೆ ಮಾತ್ರ ನೀವು ಹೆಚ್ಚು ಫೋಕಸ್ ಮಾಡಿ, ನಿಮ್ ಬಗ್ಗೆ ಮಾತ್ರ ನೀವು ತುಂಬಾ ಯೋಚನೆ ಮಾಡಿ. ಅಂಡ್ ತುಂಬಾ ಹೈಪರ್ ಆಗ್ಲಿಕ್ಕೆ ಹೋಗಬೇಡಿ. ಏನೇ ಗೊಂದಲಗಳಿದ್ರು ಅದನ್ನ ಈಗ ತಲೆ ಒಳಗೆ ಬಿಟ್ಕೊಳಕ್ ಹೋಗಬೇಡಿ, ಮನಸ್ಸಿನೊಳಗೆ ಅದನ್ನ ಯೋಚಿಸ್ಲಿಕ್ಕೆ ಹೋಗಬೇಡಿ. ತುಂಬಾ ಕಾಮ್ ಆಗಿರಿ, ಕಂಪೋಸ್ಡ್ ಆಗಿರಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಹೆಚ್ಚು ನಿಮ್ಮ ಬ್ರೀತಿಂಗ್ ಮೇಲೆ ಗಮನ ಕೊಡಿ. ಓಕೆ, ಅಂಡ್ ನಿಮ್ ಬಗ್ಗೆ ಮಾತ್ರನೇ ನೀವು ಥಿಂಕ್ ಮಾಡ್ತಾ ಇರಿ. ಓಕೆ, ಲೆಟ್ಸ್ ಸಿ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಯಾರು ವ್ಯೂವರ್ಸ್, ಸೋಲ್ಮೇಟ್, ಕ್ಯಾರೆಕ್ಟರಿಸ್ಟಿಕ್ಸ್. ಅಂಡ್ ಆಲ್ಸೋ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ಸ್ ತಗೊಳ್ಬೇಕು ಅಂತ ಅಂದ್ರೆ ಪರ್ಸನಲ್ ರೀಡಿಂಗ್ಸ್ಗೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನ್ ಬೇಕು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನ ರೆಫರ್ ಮಾಡಿ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನೀವು ನನ್ನ ಹತ್ರ ಟ್ಯಾರೋ ಕಾರ್ಡ್ ರೀಡಿಂಗ್ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಆಕಾಶಿಕ್ ರೀಡಿಂಗ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಕೌನ್ಸಿಲಿಂಗ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಹೀಲಿಂಗ್ಗೂ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಓಕೆ, ಓಕೆ ಓಕೆ, ನೈಸ್. ಬಾಟಮ್ ಆಫ್ ದ ಡೆಕ್ ಬಂದು ಹೈ ಪ್ರೀಸ್ಟೆಸ್. ಓಕೆ, ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಈ ವ್ಯಕ್ತಿ ಜೊತೆ ತುಂಬಾ ಒಂಥರ ಇಂಟ್ಯೂಟಿವ್ ಅಥವಾ ಸ್ಟ್ರಾಂಗ್ ಒಂದು ಕನೆಕ್ಷನ್ ಹೊಂದಿರುವಂತವ್ರು. ಈಗ ಆಲ್ರೆಡಿ ಐ ಡೂ ಫೀಲ್ ಸಾಕಷ್ಟು ನೀವು ಸೈನ್ಸ್ ನ ಸಿಂಕ್ರಾನಿಸಿಟೀಸ್ ನ ನೋಡ್ತಿರಬಹುದು. ಬಟ್ ನಿಮ್ಮಿಬ್ರು ಮಧ್ಯ ಯಾರೇ ಇರಬಹುದು ಈ ಪರ್ಸನ್, ನಿಮ್ಮಿಬ್ರು ಮಧ್ಯೆ ಒಂದು ಸಾಕಷ್ಟು ಇಂಟ್ಯೂಟಿವ್ ಆಗಿ ಒಂದು ಕನೆಕ್ಷನ್ ಇರುವಂತದ್ದು, ಒಂದು ಟೆಲಿಪತಿಕ್ ಕನೆಕ್ಷನ್ ಇರುವಂತದ್ದು. ಓಕೆ, ಅಂಡ್ ಏಸ್ ಆಫ್ ವಾಂಡ್ಸ್ ಇದೆ. ಓಕೆ, ಏಸ್ ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುವಂತದ್ದು ನಿಮ್ಮ ಲೈಫ್ ಅಲ್ಲಿ. ಈಗ ಆಲ್ರೆಡಿ ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ರೆ ನೀವು ಆಲ್ರೆಡಿ ಸಾಕಷ್ಟು ಈ ವ್ಯಕ್ತಿಯ ಒಂದು ಎಂಟ್ರಿಯಿಂದ ಅಂದ್ರೆ ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಾಗಿಂದ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಿದಿರಾ ನಿಮ್ಮ ಜೀವನದಲ್ಲಿ. ಮೇ ಬಿ ನಿಮ್ಮ ಐಡೆಂಟಿಟಿ ವಿಚಾರದಲ್ಲಿ ಆಗಿರಬಹುದು, ನಿಮ್ಮ ಪರ್ಸನಾಲಿಟಿ ವಿಚಾರದಲ್ಲಿ ಆಗಿರಬಹುದು, ನಿಮ್ಮ ಬಿಹೇವಿಯರಿನ ವಿಚಾರದಲ್ಲಿ ಆಗಿರಬಹುದು, ಸಾಕಷ್ಟು ಒಂದು ಶಿಫ್ಟ್ ನ ನೀವು ನೋಡಿದಿರಾ. ಸಪೋಸ್ ಈ ವ್ಯಕ್ತಿನ ನೀವು ಭೇಟಿ ಆಗಿಲ್ಲ ಅಂತ ಅನ್ಕೊಂಡ್ರು ಕೂಡ ಈ ವ್ಯಕ್ತಿಯ ಎಂಟ್ರಿ ನಿಮ್ಮ ಲೈಫ್ ಅಲ್ಲಿ ಆದ್ಮೇಲೆ, ಅಂದ್ರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳನ್ನ ನೀವು ನೋಡ್ತೀರಾ. ಈ ವ್ಯಕ್ತಿಯ ಇನ್ಫ್ಲುಯೆನ್ಸ್ ಎಷ್ಟು ಗಾಢವಾಗಿರುತ್ತೆ ನಿಮ್ಮ ಲೈಫ್ ಅಲ್ಲಿ ಅಂತ ಅಂದ್ರೆ ನಿಮ್ಮ ವ್ಯಕ್ತಿತ್ವ ಏನಿದೆ, ನಿಮ್ಮ ಬಿಹೇವಿಯರ್ ಏನಿದೆ, ಅದನ್ನ ತುಂಬಾ ಒಂದು ಶಿಫ್ಟ್ ನ ನೀವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಯಾವ ತರಹದ ವ್ಯಕ್ತಿ ಇವಾಗ ರೈಟ್ ನಾವು ಇದ್ದೀರಾ ಆ ತರಹದ ವ್ಯಕ್ತಿ ನೀವು ಆಗಿರೋದಕ್ಕೆ ಚಾನ್ಸ್ ಇಲ್ಲ ಈ ವ್ಯಕ್ತಿಯ ಬಂದ ನಂತರ. ನೀವು ಆಲ್ರೆಡಿ ಈ ವ್ಯಕ್ತಿನ ಮೀಟ್ ಆಗಿದ್ರೆ, ಈಗ ಆಲ್ರೆಡಿ ಈ ವ್ಯಕ್ತಿ ಜೊತೆ ನೀವು ಒಂದು ಕನೆಕ್ಷನ್ ಅಥವಾ ಬಾಂಡ್ ನಲ್ಲಿ ಇದ್ರೂ ಕೂಡ ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರೂ ಕೂಡ ಈ ವ್ಯಕ್ತಿ ಬಂದ ನಂತರ ನೀವು ಯಾವ ತರ ಬಿಹೇವ್ ಮಾಡ್ತಿದ್ರಿ ಮುಂಚೆ, ಈ ವ್ಯಕ್ತಿ ಬರ್ಲಿಕ್ಕೆ ಮುಂಚೆ ಆ ತರ ನೀವು ಇಲ್ಲ. ಇವಾಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುವಂತದ್ದು, ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ ನಿಮ್ಮ ಪರ್ಸನಾಲಿಟಿನಲ್ಲಿ, ನಿಮ್ಮ ಐಡೆಂಟಿಟಿನಲ್ಲಿ. ಸಪೋಸ್ ನೀವು ಆಲ್ರೆಡಿ ಇವಾಗ ಈ ಒಂದು ಫೇಸ್ ನಲ್ಲಿ ಇದ್ರೆ ಅಂದ್ರೆ ನೀವು ಯೋಚನೆ ಮಾಡ್ತಾ ಇರಬಹುದು, ಈ ವ್ಯಕ್ತಿ ನನ್ನ ಲೈಫ್ ಅಲ್ಲಿ ಬಂದ ನಂತರ ನಾನು ಯಾಕೆ ಇಷ್ಟೊಂದು ಬದಲಾಗ್ತಾ ಇದ್ದೀನಿ, ಈ ವ್ಯಕ್ತಿಗೋಸ್ಕರ ನನ್ನನ್ನು ನಾನು ಯಾಕೆ ಇಷ್ಟೊಂದು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ನಾನು ಮುಂಚೆ ಹೀಗಿರ್ಲಿಲ್ಲ, ಈ ತರಹದ ವ್ಯಕ್ತಿ ನಾನಲ್ಲ, ಬಟ್ ಆದ್ರೆ ಈ ವ್ಯಕ್ತಿ ಬಂದ ನಂತರ ನನ್ನ ನಾನು ಯಾಕೆ ಇಷ್ಟೊಂದು ಬದಲಾಯಿಸ್ಕೊಳ್ತಾ ಇದ್ದೀನಿ ಅನ್ನೋ ತರ ನಿಮ್ಗೆ ಏನಾದ್ರು ಒಂದು ಯೋಚನೆ ಬಂದಿದ್ರೆ ದೆನ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಯುವರ್ ಸೋಲ್ಮೇಟ್. ಓಕೆ, ಇದು ಒಂದು ಸೈನ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಇನ್ ಮುಂದೆ ನಿಮ್ಗೆ ಸಾಕಷ್ಟು ಸೈನ್ಸ್ ನಾನು ಕೂಡ ಹೇಳ್ತಾ ಹೋಗ್ತೀನಿ, ಅಂದ್ರೆ ಈ ವ್ಯಕ್ತಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಬಟ್ ಇದು ಒಂದು ಫಸ್ಟ್ ಸೈನ್ ಅಂತ ನಾನು ಹೇಳ್ತಾ ಇದ್ದೀನಿ. ಸಪೋಸ್ ನೀವೇನಾದ್ರೂ ಇನ್ನು ಯಾವ್ದು ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅಂತಾನೆ ಇಟ್ಕೊಂಡ್ರು ಕೂಡ, ನೀವೇನಾದ್ರು ಕಂಪ್ಲೀಟ್ಲಿ ಇಫ್ ಯು ಆರ್ ಅ ಸಿಂಗಲ್ ಪರ್ಸನ್ ಅಂತ ಇಟ್ಕೊಂಡ್ರು ಕೂಡ ಈ ವ್ಯಕ್ತಿ ಯಾವಾಗ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂದ್ರೆ ನಿಮ್ಮ ಸೋಲ್ಮೇಟ್ ಯಾವಾಗ ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡ್ತಾರೆ ಅವಾಗ ನೀವು ಸಾಕಷ್ಟು ಬದಲಾಗ್ತೀರಾ, ಸಾಕಷ್ಟು ಈ ವ್ಯಕ್ತಿ ನಿಮ್ಮನ್ನ ಬದಲಾಯಿಸುವಂತದ್ದು. ಓಕೆ, ಸೊ ಎಸ್, ಇನ್ನು ಒಂದೆರಡು ಕಾರ್ಡ್ ನಾವು ಪುಲ್ ಮಾಡಿ ನೋಡೋಣ ಏನಿದೆ ಇನ್ನೂ ಅಂತ. ಓಕೆ,
ಮೆಜಿಷಿಯನ್. ಓಕೆ, ಸಿ, ಈ ವ್ಯಕ್ತಿ ನಿಮ್ಮ ಮೇಲೆ ಏನೋ ಒಂದು ಜಾದೂನ ಮಾಡ್ತಾರೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ಗೆ ಆ ಒಂದು ಕೇಪಬಿಲಿಟಿ ಇರುವಂತದ್ದು ದಟ್ ನಿಮ್ಮನ್ನ ಒಂಥರ ಅವರ ಒಂದು ಇನ್ಫ್ಲೂಯೆನ್ಸ್ ಇಂದ, ಅವರ ಒಂದು ಮ್ಯಾಜಿಕಲ್ ಎಫೆಕ್ಟ್ ಇಂದ ನಿಮ್ಮನ್ನ ಕಂಪ್ಲೀಟ್ ಚೇಂಜ್ ಮಾಡುವಂಥದ್ದು, ನಿಮ್ಮನ್ನ ಕಂಪ್ಲೀಟ್ ಹಿಡಿದಿಟ್ಕೊಳ್ಳುವಂಥದ್ದು. ಸೊ ಜಾದೂಗಾರರು ಅಂದ್ರೆ ಮೆಜಿಷಿಯನ್ಸ್ ಅಂದ್ರೆ ಹೇಗಿರ್ತಾರೆ, ಅವ್ರು ಯೂಶಲ್ ಆಗಿ ಅವರ ಜಾದುವಿಂದ ನಮ್ನೆಲ್ಲರನ್ನು ಎಷ್ಟು ಇಂಪ್ರೆಸ್ ಮಾಡ್ತಾರೆ ಅಲ್ವಾ. ಸೊ ನಾವೆಲ್ಲ ಮ್ಯಾಜಿಕಲ್ ಶೋಸ್ ನ ಚಿಕ್ಕವರಿದ್ದಾಗಿಂದನೂ ನೋಡಿರ್ತೀವಿ. ಅವ್ರು ಏನೋ ಒಂದು ಮೆಜಿಷಿಯನ್ ಏನೋ ಒಂದು ಜಾದೂ ಮಾಡ್ತಾರೆ, ಅದೆಲ್ಲ ನಮ್ಗೊಂಥರ ಹೇಗ್ ಮಾಡಿದ್ರು, ಇದೆಲ್ಲ ಸಾಧ್ಯನಾ ಅನ್ನೋ ತರ ಅನ್ಸುತ್ತೆ. ಸೊ ಈ ವ್ಯಕ್ತಿನೂ ಕೂಡ ಹಾಗೇನೆ ನಿಮ್ ಲೈಫಲ್ಲಿ ಆ ಒಂದು ಇಂಪ್ಯಾಕ್ಟ್ ಏನ್ ಈ ವ್ಯಕ್ತಿ ಬಂದ ನಂತರ ಆಗುತ್ತಲ್ಲ, ಅದು ಕೂಡ ಏನೋ ಒಂದು ಮ್ಯಾಜಿಕಲ್ ಎಫೆಕ್ಟ್ ನ ತರುವಂತದ್ದು. ಅವರ ಪ್ರೀತಿ ಆಗಿರಬಹುದು, ಅವರ ಕನ್ಸರ್ನ್ ಆಗಿರಬಹುದು, ಅವರ ನಡವಳಿಕೆ ಆಗಿರಬಹುದು, ಇದೆಲ್ಲ ನಿಮ್ಮ ಮೇಲೆ ಸಾಕಷ್ಟು ಒಂದು ಇಂಪ್ಯಾಕ್ಟ್ ನ ಮಾಡುವಂತದ್ದು, ಸಾಕಷ್ಟು ಒಂದು ಇನ್ಫ್ಲೂಯೆನ್ಸ್ ನ ಮಾಡುವಂತದ್ದು. ಅಂಡ್ ಈ ವ್ಯಕ್ತಿ ಬಂದ ನಂತರ ಅಗೈನ್ ಮೆಜಿಷಿಯನ್ ಅಲಾಂಗ್ ವಿತ್ ದಟ್ ಕ್ವೀನ್ ಆಫ್ ಕಪ್ಸ್ ಕೂಡ ಇರುವಂತದ್ದು. ಸೊ ಈ ವ್ಯಕ್ತಿ ಬಂದ ನಂತರ ಸಾಕಷ್ಟು ನಿಮ್ಮ ಜೀವನದಲ್ಲಿ ತುಂಬಾನೇ ಒಂದು ಶಿಫ್ಟ್ ಗಳಾಗುವಂತದ್ದು, ಮೇಜರ್ ಶಿಫ್ಟ್ ಗಳಾಗುವಂತದ್ದು. ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಒಂದು 360 ಡಿಗ್ರಿ ಚೇಂಜ್ ನ ಕಾಣಿಸುವಂತದ್ದು. ಓಕೆ, ನೀವು ಚೇಂಜ್ ಆಗ್ತೀರಾ, ನಿಮ್ಮ ಲೈಫ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಎಸ್, ದಟ್ ಈಸ್ ಅ ಪಾಸಿಟಿವ್ ಶಿಫ್ಟ್ ಅನ್ನೋ ತರ ನನಗೆ ಕಾಣಿಸ್ತಾ ಇದೆ ರೈಟ್ ನೌ ಸ್ಪ್ರಿಟ್ಸ್ ನ ನೋಡಿದ್ರೆ. ಓಕೆ, ಕಿಂಗ್ ಆಫ್ ಪೆಂಟಕಲ್ಸ್. ಓಕೆ, 10 ಆಫ್ ಪೆಂಟಕಲ್ಸ್. ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಅಂಡ್ 10 ಆಫ್ ಪೆಂಟಕಲ್ಸ್ ಬಂದಿರುವಂತದ್ದು. ಸೊ ಪ್ರಾಬಬ್ಲಿ ಈ ವ್ಯಕ್ತಿ ತುಂಬಾ ಒಂಥರ ಶಿಸ್ತಿನ ಮನುಷ್ಯ ಅಂತ ಅನ್ಸುತ್ತೆ. ಪೆಂಟಕಲ್ಸ್ 2 ಬ್ಯಾಕ್ ಟು ಬ್ಯಾಕ್ ಪೆಂಟಕಲ್ಸ್ ಕಾರ್ಡ್ ಬಂದಿರೋದ್ರಿಂದ ಹಿ ಆರ್ ಶಿ ಇಸ್ ಅ ವೆರಿ ಒಂಥರ ಡಿಸಿಪ್ಲಿನ್ ಪರ್ಸನ್ ಅಂತ ಅನ್ಸುತ್ತೆ. ತುಂಬಾ ಒಂಥರ ಶಿಸ್ತಲ್ಲಿ ಒಂದು ಅವ್ರ ಜೀವನನ ನಡೆಸುವಂತ ವ್ಯಕ್ತಿ. ಈಗ ಆಲ್ರೆಡಿ ಇವ್ರು ನಿಮ್ ಲೈಫಲ್ಲಿ ಇದ್ರೆ ನಿಮ್ಗೂ ಕೂಡ ಅದು ಅರ್ಥ ಆಗುತ್ತೆ. ನೀವು ಕೂಡ ಸಾಕಷ್ಟು ಇವರಿಂದ ಇನ್ಸ್ಪೈರ್ ಆಗಿರ್ತೀರಾ. ತುಂಬಾ ಒಂದು ಮೇಜರ್ ಇಂಪ್ಯಾಕ್ಟ್ ನ ಮಾಡಿರುವಂತದ್ದು ಈ ವ್ಯಕ್ತಿ. ಅಂಡ್ ಇನ್ನು ಈ ವ್ಯಕ್ತಿನ ನೀವು ಇನ್ನು ಭೇಟಿ ಆಗಿಲ್ಲ ಅಂತ ಅಂದ್ರೆ, ಈ ವ್ಯಕ್ತಿ ಯಾರು ನಿಮ್ ಲೈಫಲ್ಲಿ ನಿಮ್ಮ ಸೋಲ್ಮೇಟ್ ಆಗಿ ಬರ್ತಾರೆ, ಈ ವ್ಯಕ್ತಿ ಖಂಡಿತವಾಗ್ಲೂ ತುಂಬಾನೇ ಒಂದು ಡಿಸಿಪ್ಲಿನ್ ವ್ಯಕ್ತಿ. ಅಂದ್ರೆ ಯಾವ್ದನ್ನ ಹಿಂಗಂದ್ರೆ ಹಂಗೆ ಮಾಡೋದು ಅಲ್ಲ, ವೆರಿ ಒಂಥರ ತುಂಬಾ ಫಿಟ್ನೆಸ್ ಫ್ರೀಕ್ ಅಂತಾನು ಅನ್ಸುತ್ತೆ. ಅಂದ್ರೆ ಸಿಕ್ಕಾಪಟ್ಟೆ ಅವ್ರ ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರುವಂತದ್ದು. ಅಂಡ್ ತುಂಬಾ ಒಂಥರ ಫಿಟ್ ಆಗಿರುವಂತಹ ವ್ಯಕ್ತಿ. ಅಂಡ್ ವೆರಿ ಒಂಥರ ಪ್ರಾಕ್ಟಿಕಲ್ ಮನುಷ್ಯ. ಅಥವಾ ಇಫ್ ಶೀಸ್ ಅ ಲೇಡಿ ಆರ್ ಐ ಆಮ್ ಟಾಕಿಂಗ್ ಅಬೌಟ್ ಎನರ್ಜೀಸ್. ಓಕೆ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜೆಂಡರ್ಸ್ ಇಲ್ಲಿ. ಸೊ ತುಂಬಾ ಶಿಸ್ತಿನಲ್ಲಿ ಜೀವನ ನಡೆಸ್ತಾ ಇರುವಂತ ವ್ಯಕ್ತಿ, ತುಂಬಾ ಡೆಡಿಕೇಟೆಡ್ ಆಗಿರುವಂತವ್ರು, ತುಂಬಾ ಹಾರ್ಡ್ ವರ್ಕಿಂಗ್ ಪರ್ಸನ್. ಅವ್ರ ಕೆಲಸನ, ಅವರ ಕೆರಿಯರ್ ನ ತುಂಬಾ ಒಂಥರ ಪ್ರಯಾರಿಟೈಸ್ ಮಾಡುವಂತ ಪರ್ಸನ್ ಇವರು. ಯಾವಾಗ ನಿಮ್ ಲೈಫಲ್ಲಿ ಬರ್ತಾರೆ ಆ ಒಂದು ಟೈಮಲ್ಲಿ ನಿಮ್ ಲೈಫಲ್ಲಿ ಏನೋ ಒಂದು ಮೇಜರ್ ಶಿಫ್ಟ್ ಅಥವಾ ಒಂದು ಮೇಜರ್ ಚೇಂಜಸ್ ನ ಆಗುವಂತ ಒಂದು ಟೈಮಲ್ಲಿ ಬರುವಂತದ್ದು. ಅಥವಾ ಈಗ ಆಲ್ರೆಡಿ ಬಂದಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಈ ವ್ಯಕ್ತಿ ಯಾವಾಗ ನಿಮ್ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಆವಾಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬದಲಾವಣೆಗಳನ್ನ ನೋಡೋ ಒಂದು ಟೈಮಲ್ಲಿ ಈ ವ್ಯಕ್ತಿ ನಿಮ್ ಜೀವನದಲ್ಲಿ ಬಂದಿರುವಂತದ್ದು. ಸಾಕಷ್ಟು ನೀವು ಒಂದು ಮೇಜರ್ ಶಿಫ್ಟ್ ನ ನಿಮ್ ಲೈಫಲ್ಲಿ ಯಾವಾಗ ನೋಡ್ತಾ ಇರ್ತೀರಾ, ಒಂದು ಸಾಕಷ್ಟು ಒಂದು ಮೇಜರ್ ಬದಲಾವಣೆಗಳನ್ನ ನೀವು ಯಾವಾಗ ನಿಮ್ ಲೈಫಲ್ಲಿ ನೀವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆ ಒಂದು ಟೈಮಲ್ಲಿ ಈ ವ್ಯಕ್ತಿ ಕೂಡ ನಿಮ್ಮ ಲೈಫಲ್ಲಿ ಬಂದಿರುವಂತದ್ದು. ಅಂಡ್ ಇನ್ನು ಈ ವ್ಯಕ್ತಿ ನೀವು ಈ ವ್ಯಕ್ತಿನ ಇನ್ನು ಭೇಟಿ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಯಾವಾಗ ಒಂದು ಮೇಜರ್ ಶಿಫ್ಟ್ ಆಗುತ್ತೆ, ಒಂದು ಮೇಜರ್ ಚೇಂಜಸ್ ಆಗುತ್ತೆ, ಅಂತ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ಈ ವ್ಯಕ್ತಿ ನಿಮ್ ಲೈಫಲ್ಲಿ ಬರ್ತಾರೆ. ಅಂಡ್ ಆಕ್ಚುಲಿ ಸ್ಪೀಕಿಂಗ್, ಈ ಒಂದು ಕನೆಕ್ಷನ್ ಯಾವ ತರಹದ ಕನೆಕ್ಷನ್ ಅಂತ ಅಂದ್ರೆ ಇಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಓಕೆ, ಅಂದ್ರೆ ನಿಮ್ಗೂ ಕೂಡ ಅರ್ಥ ಆಗಲ್ಲ ಇದು ಯಾಕೆ ಇಷ್ಟೊಂದು ಇಂಟೆನ್ಸ್ ಆಗಿದೆ ಅಂತ ಈ ಕನೆಕ್ಷನ್. ಅಂಡ್ ಈ ವ್ಯಕ್ತಿಗೂ ಕೂಡ ಇದು ಅರ್ಥ ಆಗಲ್ಲ ಯಾಕೆ ಇಷ್ಟೊಂದು ಈ ಕನೆಕ್ಷನ್ ಇಂಟೆನ್ಸ್ ಆಗಿದೆ ಅಂತ. ಅಂದ್ರೆ ಅಷ್ಟು ಇನ್ಫ್ಲೂಯೆನ್ಸ್, ನಿಮ್ಮ ಇನ್ಫ್ಲೂಯೆನ್ಸ್ ಈ ವ್ಯಕ್ತಿ ಮೇಲೆ, ಈ ವ್ಯಕ್ತಿ ಇನ್ಫ್ಲೂಯೆನ್ಸ್ ನಿಮ್ಮ ಮೇಲೆ ಅಷ್ಟು ಇಂಟೆನ್ಸ್ ಆಗಿ ಅಷ್ಟು ಮೇಜರ್ ಇಂಪ್ಯಾಕ್ಟ್ ನ ಮಾಡುವಂತದ್ದು. ಹಾಗಾಗಿ ಇಬ್ರಿಗೂ ಸಾಕಷ್ಟು ಒಂದು ಬಾದರ್ ಮಾಡುತ್ತೆ. ನೀವಿಬ್ರಿಗೂ ಒಂಥರ ಅರ್ಥ ಆಗಲ್ಲ ಯಾಕೆ ಇದು ಇಷ್ಟೊಂದು ಇಂಟೆನ್ಸ್ ಆಗಿದೆ ಈ ಕನೆಕ್ಷನ್, ಯಾಕೆ ಇಷ್ಟೊಂದು ವ್ಯಕ್ತಿ ನನ್ನನ್ನು ಬಾದರ್ ಮಾಡ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗುವಂತದ್ದು. ಬಟ್ ಒನ್ ಥಿಂಗ್ ಇಸ್, ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ವಿತ್ ದ 9 ಆಫ್ ಕಪ್ಸ್ ಅಂಡ್ ಆಲ್ಸೋ ವಿತ್ ದ ಕಿಂಗ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಏನೋ ಸಮ್ ಸಫರಿಂಗ್ ಇಸ್ ದೇರ್. ಓಕೆ, ಈ ಕನೆಕ್ಷನ್ ಲೆಟ್ ಮಿ ಬಿ ವೆರಿ ಹಾನೆಸ್ಟ್ ವಿತ್ ಯು. ಸರ್ಟನ್ ಸಫರಿಂಗ್ಸ್ ಇರುತ್ತೆ, ಸ್ವಲ್ಪ ಒಂದು ಏರುಪೇರುಗಳಿರುವಂತದ್ದು, ಕೆಲವು ಭಿನ್ನಾಭಿಪ್ರಾಯಗಳು ನಿಮ್ಮ ಇಬ್ರು ಮಧ್ಯೆ ಬರುವಂತದ್ದು ಖಂಡಿತವಾಗ್ಲೂ. ಬಟ್ ಒನ್ ಥಿಂಗ್ ನಾನು ಹೇಳಲೇಬೇಕು ಏನು ಅಂತ ಅಂದ್ರೆ, ಇಲ್ಲಿ ದ ಮೆಜಿಷಿಯನ್ ಕಾರ್ಡ್ ಅಂಡ್ ಕ್ವೀನ್ ಆಫ್ ಕಪ್ಸ್ ಇದೆ ಅಂಡ್ ಆಲ್ಸೋ ವಿತ್ ದಟ್ ಏಸ್ ಆಫ್ ವಾಂಡ್ಸ್ ಕೂಡ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಇದು ನಿಮ್ಮಿಬ್ರ ಮಧ್ಯೆ ಒಂದು ಸಾಕಷ್ಟು ಗಾಢವಾದ ಒಂದು ಇಂಟೆನ್ಸ್ ಕನೆಕ್ಷನ್ ಇದೆ, ಸಾಕಷ್ಟು ಪ್ರೀತಿ ಇದೆ ಇದರಲ್ಲಿ. ಓಕೆ, ಇಲ್ಲಿ ಎಷ್ಟು ಏರುಪೇರುಗಳಿದೆ, ಎಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮಿಬ್ರ ಮಧ್ಯೆ ಇದ್ರೂ ಕೂಡ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರ್ಲಿಕ್ಕೆ ಆಗಲ್ಲ, ಒಬ್ರನ್ನ ಒಬ್ರು ಬಿಟ್ಕೊಡ್ಲಿಕ್ಕೆ ಆಗಲ್ಲ. ಅಷ್ಟು ಒಂದು ಗಾಢವಾದ ಒಂದು ಪ್ರೀತಿ ನಿಮ್ಮಿಬ್ರ ಮಧ್ಯೆ ಇರುವಂತದ್ದು ಖಂಡಿತವಾಗ್ಲೂ. ಓಕೆ, ಸೊ ಇದು ಒಂದು ತರಹದ ಒಂದು ಡ್ರೀಮಿ ಕನೆಕ್ಷನ್. ನನ್ನ ಒಂದು ಅರ್ಥದಲ್ಲಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕನೆಕ್ಷನ್, ಒಂದು ಡ್ರೀಮಿ ಕನೆಕ್ಷನ್. ಎಲ್ಲರ ಲೈಫಲ್ಲಿ ಈ ತರ ಸಿಗ್ಲಿಕ್ಕಿಲ್ಲ.
ಬಟ್ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಅಂತ ಒಂದು ಇಂಪ್ಯಾಕ್ಟ್ ನ ಮಾಡ್ತಾರೆ, ಅಂತ ಒಂದು ಮೇಜರ್ ಒಂದು ಶಿಫ್ಟ್ ನ ನೀವು ನೋಡ್ತೀರಾ ಈ ವ್ಯಕ್ತಿ ಬಂದ ನಂತರ. ಸಾಕಷ್ಟು ಒಂದು ಬ್ಯೂಟಿಫುಲ್ ಶಿಫ್ಟ್ ಕೂಡ ನಿಮ್ ಲೈಫಲ್ಲಿ ಇರುವಂತದ್ದು. ಅಫ್ಕೋರ್ಸ್ ನಾನು ಹೇಳ್ದಂಗೆ ಏರುಪೇರುಗಳು ಇದ್ದೇ ಇರುತ್ತೆ, ಸರ್ಟೈನ್ ಭಿನ್ನಾಭಿಪ್ರಾಯಗಳು ಇರುತ್ತೆ, ಡಿಫರೆನ್ಸ್ ಆಫ್ ಒಪಿನಿಯನ್ ಕೂಡ ಇರುವಂತದ್ದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮಿಬ್ರ ಮಧ್ಯೆ ಒಂದು ಗಾಢವಾದ ಪ್ರೀತಿ ಇರುತ್ತೆ, ಒಂದು ಕಾಳಜಿ ಇರುತ್ತೆ. ಸೊ ಅದೆಲ್ಲೂ ನೀವು ಒಂಥರ ಬೇರೆ ಬೇರೆ ಆಗ್ಲಿಕ್ಕೆ ಅದು ಬಿಡೋದಿಲ್ಲ. ಅದು ಒಂದು ಗಟ್ಟಿಯಾಗಿ ನಿಮ್ನ ಇಬ್ರು ಕೂಡ ಹಿಡಿದಿಟ್ಕೊಳ್ಳುವಂಥದ್ದು. ನಿಮ್ಮಿಬ್ರ ಮಧ್ಯೆ ಇರುವಂತಹ ಒಂದು ಪ್ರೀತಿ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ನಿಮ್ಮಿಬ್ರನ್ನ ಒಟ್ಟಿಗೆ ಏನೇ ಒಂದು ಏರುಪೇರುಗಳ ನಡುವೆನೂ ಕೂಡ ನೀವಿಬ್ರು ಯಾವಾಗ್ಲೂ ಒಂದಾಗಿರೋ ತರ ಅದು ನಿಮ್ಮನ್ನ ಕಾಪಾಡುವಂತದ್ದು. ನೀವು ಯಾವ ತರಹದ ಕನೆಕ್ಷನ್ ಈ ವ್ಯಕ್ತಿ ಜೊತೆ ಇಟ್ಕೊಳ್ತೀರಾ, ಯಾವ ಒಂದು ತರಹದ ಬಾಂಡ್ ನಿಮ್ಮಿಬ್ರು ಮಧ್ಯೆ ಡೆವಲಪ್ ಆಗುತ್ತೆ ಏನು ಅನ್ನೋದನ್ನ ಇನ್ನೊಂದೆರಡು ಕಾರ್ಡ್ಸ್ ನಾವು ಪುಲ್ ಮಾಡಿ ನೋಡೋಣ. ಓಕೆ ಓಕೆ ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ ವಾಟ್ ಟೈಪ್ ಆಫ್ ಕನೆಕ್ಷನ್ ಯು ಅಪ್ರಿಶಿಯೇಟ್. Okay, Emperor. Oh my goodness. Lover's card. Moon. Oh God. I have to say this. Whoever ನೀವು ಯಾರು ವಾಚ್ ಮಾಡ್ತಾ ಇದ್ದೀರಲ್ಲ, ಸಿ ಲುಕ್ ಅಟ್ ದ ವೇ ಸ್ಪ್ರೆಡ್ ಬಂದಿರುವಂತದ್ದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಂಪರರ್ ಅಲಾಂಗ್ ವಿತ್ ದಟ್ ಲವರ್ಸ್ ಕಾರ್ಡ್ ಬಂದಿರುವಂತದ್ದು. ಸೊ ದಿಸ್ ಇಸ್ ಯೋರ್ ಟ್ರೂ ಸೋಲ್ ಮೇಟ್. ಐ ಹ್ಯಾವ್ ಟು ಸೇ ದಿಸ್. ಓಕೆ, ಸೊ ಇದು ಡಬಲ್ ಕನ್ಫರ್ಮೇಶನ್ ಆಕ್ಚುಲಿ. ಎನಿವೇಸ್, ಸೊ ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಎಂಪರರ್ ಬಂದಿದೆ ಇಲ್ಲಿ. ಸೊ ಎಂಪರರ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಐ ಡೂ ಫೀಲ್ ನಿಮ್ಮಿಬ್ರು ಮಧ್ಯೆ ಒಂದು ಈಗೋ ಕ್ಲಾಶ್ ಆಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ನಾನು ಹೇಳ್ದೆ ಅಲ್ವಾಗ್ಲೂ ಸರ್ಟನ್ ಏರುಪೇರುಗಳಿರುತ್ತೆ, ಒಂದು ಭಿನ್ನಾಭಿಪ್ರಾಯಗಳು ಈ ಕನೆಕ್ಷನ್ ಇರುವಂತದ್ದು. ಎಂಪರರ್ ಇರೋದ್ರಿಂದ ಡೆಫಿನೆಟ್ ಆಗಿ ಸಮ್ ರನ್ನಿಂಗ್ ಚೇಸಿಂಗ್ ಕೂಡ ಇರುವಂತದ್ದು. ಅಂದ್ರೆ ಎಲ್ಲೋ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಸ್ವಲ್ಪ ಈಗೋನಲ್ಲಿ ಆಪರೇಟ್ ಮಾಡುವಂತ ಪರ್ಸನ್ ಆಗಿರುವಂತ ಚಾನ್ಸಸ್ ಕೂಡ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಒಂಥರ ನೀವು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ ನಿಮ್ಮ ಫೀಲಿಂಗ್ಸ್ ನ ಅಷ್ಟು ಬೇಗ, ಅಂಡ್ ಈ ಪರ್ಸನ್ ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಒಂಥರ ಹಿಂದೆ ಮುಂದೆ ನೋಡುವಂತದ್ದು. ಸೊ ಹಾಗಾಗಿ ಸಮ್ ಈಗೋ ಕ್ಲಾಶಸ್, ಸಮ್ ಈಗೋ ಬ್ಯಾಟಲ್ ಕೂಡ ಆಗುವಂತದ್ದು. ಹಾಗಾಗಿ ಏನಂತ ಅಂದ್ರೆ ಈ ಒಂದು ಕನೆಕ್ಷನ್ ಕೆಲವು ಭಿನ್ನಾಭಿಪ್ರಾಯಗಳು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂತದ್ದು. ಬಟ್ ಮೂನ್ ಕಾರ್ಡ್ ಇರೋದ್ರಿಂದ ಅಗೇನ್ ಐ ಸೆಡ್ ಅಲ್ವಾ, ಮೂನ್ ಅಲಾಂಗ್ ವಿತ್ ದಟ್ ಎಂಪರರ್ ಇದೆ. ಇಬ್ರು ಮಧ್ಯೆ ತುಂಬಾ ಒಂದು ಫೀಲಿಂಗ್ಸ್ ಇರುವಂತದ್ದು. ವಿತ್ ಲವರ್ಸ್ ಕಾರ್ಡ್ ಡೆಫಿನೆಟ್ ಆಗಿ ಸಾಕಷ್ಟು ಕಾಳಜಿ ಪ್ರೀತಿ ಇರುವಂತದ್ದು. ಬಟ್ ಅಷ್ಟಿದ್ರು ಕೂಡ ಇಬ್ರು ಯಾವ್ದನ್ನು ಒಂಥರ ತೋರಿಸ್ಕೊಳ್ಳಲ್ಲ, ಹೈಡ್ ಮಾಡ್ಕೊಳ್ತೀರಾ. ಸಮ್ವೇರ್ ದಟ್ ರನ್ನಿಂಗ್ ಚೇಸಿಂಗ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, ಈ ವ್ಯಕ್ತಿನೂ ಕೂಡ ತುಂಬಾ ಹೈಡ್ ಮಾಡ್ಕೊಳ್ತಾರೆ, ಅಂದ್ರೆ ತುಂಬಾ ಎಲ್ಲಾನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಲ್ಲ. ನೀವು ಕೂಡ ತುಂಬಾ ಹೈಡ್ ಮಾಡ್ಕೊಳ್ತೀರಾ. ಅಂದ್ರೆ ಈಗ ನಾನ್ ಯಾಕೆ ಎಕ್ಸ್ಪ್ರೆಸ್ ಮಾಡ್ಬೇಕು, ಅವರೇ ಫಸ್ಟ್ ಬಂದ್ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅನ್ನೋ ತರ ನೀವು, ಅಂಡ್ ನಾನ್ ಯಾಕೆ ಮಾಡ್ಕೊಳ್ಬೇಕು, ಅವರೇ ಬಂದ್ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅನ್ನೋ ತರ ಅವರು. ಸೊ ಹೀಗಾಗಿ ಒಂಥರ ತುಂಬಾ ಒಂದು ಈಗೋ ಕ್ಲಾಶಸ್ ಆಗುವಂತ ಚಾನ್ಸಸ್ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಇರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂತದ್ದು ಅದರಿಂದಾಗಿ. ಓಕೆ, ವ್ಯಕ್ತಿನ ನೀವು ಮೀಟ್ ಆಗೋ ಮುಂಚೆ ಸಾಕಷ್ಟು ಕ್ಲಾರಿಟಿಗಳು ನಿಮ್ಗೆ ಇರೋದಿಲ್ಲ. ಅಂದ್ರೆ ಹೆಂಗಿರ್ಬೋದು, ಇವ್ರು ಯಾವ ತರ ಇರ್ಬೋದು, ನನ್ನ ಪರ್ಸನ್ ಹಾಗೆ ಹೀಗೆ ಅನ್ನೋ ತರ ಕೆಲವು ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ದ ಮೊಮೆಂಟ್ ನೀವು ಈ ವ್ಯಕ್ತಿನ ಭೇಟಿ ಆಗ್ತಿದ್ದಂಗೆ ನಿಮ್ಗೆ ಒಂದು ಕ್ಲಾರಿಟಿ ಬರುವಂತದ್ದು. ಓಕೆ, ಸೊ ದಿಸ್ ಇಸ್ ದ ಒನ್ ಫಾರ್ ಮಿ ಅನ್ನೋ ತರ ನಿಮ್ಗೆ ಅನ್ಸುತ್ತೆ. ಅಂಡ್ ಎಲ್ಲೋ ಒಂದ್ ಕಡೆ ನೀವಿಬ್ರು ಭೇಟಿ ಆಗ್ತಿರಲ್ಲ, ನೀವು ಈ ವ್ಯಕ್ತಿ ಜೊತೆ ಯಾವ ಒಂದು ಕನೆಕ್ಷನ್ ಬರ್ತಿರಲ್ಲ, ಇಬ್ರು ಮಧ್ಯೆ ಒಂದು ತುಂಬಾ ಒಂದು ಇಂಟೆನ್ಸ್ ಫೀಲಿಂಗ್ಸ್ ಇರುವಂತದ್ದು, ತುಂಬಾ ಒಂದು ಡೀಪ್ ಎಮೋಷನ್ಸ್ ಡೆವಲಪ್ ಆಗುವಂತದ್ದು. ದಟ್ ಈಸ್ ಆಲ್ಸೋ ವಾಟ್ ಐ ಆಮ್ ಸೀಯಿಂಗ್. ಬಟ್ ದ ಓನ್ಲಿ ಥಿಂಗ್ ಈಸ್ ನೀವಿಬ್ರು ಒಂಥರ ಒಬ್ರ ಮೇಲೆ ಒಬ್ರಿಗೆ ಏನೋ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತೀರಾ. ಅಂದ್ರೆ ಇವ್ರು ಹಿಂಗೇನೆ ಅನ್ನೋ ಒಂದು ನಿರ್ದಿಷ್ಟವಾದ ಅಭಿಪ್ರಾಯನ ಕ್ರಿಯೇಟ್ ಮಾಡ್ಕೊಂಡ್ ಬಿಡ್ತೀರಾ. ಅಂದ್ರೆ ಈ ಪರ್ಸನ್, ಈ ವ್ಯಕ್ತಿ ಯಾರು ನಿಮ್ಮ ಸೋಲ್ಮೇಟ್ ಆಗಿ ಅಥವಾ ಯಾರು ನಿಮ್ಮ ಕಂಪ್ಯಾನಿಯನ್ ಆಗಿ ಬರ್ತಾರಲ್ಲ, ಸೊ ಆ ವ್ಯಕ್ತಿ ಜೊತೆ ನೀವೇನ್ ಕನೆಕ್ಷನ್ ಇಟ್ಕೊಳ್ತೀರಾ, ಈ ವ್ಯಕ್ತಿ ಹೀಗೇನೆ ಅನ್ನೋ ತರ ನೀವು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ಅಂಡ್ ಆ ವ್ಯಕ್ತಿನೂ ಕೂಡ ಈ ಪರ್ಸನ್ ಒಂದೇ, ನಾನು ಅನ್ಕೊಂಡಂಗೆ ಇವ್ರು ಇದೇ ತರನೇ ಅನ್ನೋ ತರ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ಒಂಥರ ನಿಮ್ಗೆ ಅನ್ನಿಸ್ಬೋದು ತುಂಬಾ ರೂಡು, ತುಂಬಾ ಇಂಟ್ರೋವರ್ಟ್, ಯಾರ ಜೊತೆನೂ ಅಷ್ಟು ಮಾತಾಡಲ್ಲ, ತುಂಬಾ ಎಕ್ಸ್ಪ್ರೆಸಿವ್ ಆಗಿಲ್ಲ, ಅವ್ರ ಎಮೋಷನ್ಸ್ ನೆಲ್ಲ ತುಂಬಾ ಬಚ್ಚಿಟ್ಕೊಳ್ತಾರೆ, ಅವ್ರ ಫೀಲಿಂಗ್ಸ್ ನೆಲ್ಲ ತುಂಬಾ ಬಚ್ಚಿಟ್ಕೊಳ್ತಾರೆ, ಏನು ಹೇಳ್ಕೊಳ್ಳೋದೇ ಇಲ್ಲ, ಏನು ಬಿಟ್ಕೊಡೋದೇ ಇಲ್ಲ ಅನ್ನೋ ತರ ನೀವೊಂದು ಇಮೇಜ್ ಆ ಪರ್ಸನ್ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡ್ರೆ, ಆ ಪರ್ಸನ್ ಕೂಡ ಹಿಂಗ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಅಂದ್ರೆ ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸೇ ಇಲ್ಲ, ನಾನೇ ಸುಮ್ಮನೆ ಓವರ್ ಥಿಂಕ್ ಮಾಡ್ತಾ ಇದ್ದೀನಿ, ಪ್ರಾಬಬ್ಲಿ ಇವ್ರಿಗೆ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟ ಇಲ್ವೇನೋ, ನಾನೇ ತುಂಬಾ ಒಂಥರ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನೇನೋ, ಇವ್ರ ಕಡೆಯಿಂದ ಆತರ ಇದೇ ಇಲ್ಲ, ಆ ಕಡೆ ಒಂದು ಆತರ ಒಂದು ಅಭಿಪ್ರಾಯ ನನ್ನ ಮೇಲೆ ಇಲ್ವೇನೋ. ಸೊ ಈ ತರ ಎಲ್ಲ ಇಮೇಜಸ್ ನೀವಿಬ್ರು ಒಬ್ರ ಮೇಲೆ ಒಬ್ರು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ಅಂಡ್ ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ದಿಸ್ ಇಸ್ ಯುವರ್ ಟ್ರೂ ಸೋಲ್ ಮೇಟ್. ಓಕೆ, ದಟ್ ಈಸ್ ದ ಫ್ಯಾಕ್ಟ್. ಬಿಕಾಸ್ 10 of Cups ಕಾರ್ಡ್ ಇರುವಂತದ್ದು, ಇಟ್ಸ್ ಅ ಫ್ಯಾಮಿಲಿ ಕಾರ್ಡ್. ಓಕೆ, ಇಟ್ಸ್ ಅ ಫ್ಯಾಮಿಲಿ ಕಾರ್ಡ್. ಸೊ ಫ್ಯಾಮಿಲಿ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ದಿಸ್ ಇಸ್ ಯುವರ್ ಟ್ರೂ ಸೋಲ್ ಮೇಟ್. ಬಟ್ ಎಲ್ಲೋ ಕಾರಣಾಂತರಗಳಿಂದಾಗಿ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ, ಒಬ್ರು ಮೇಲೆ ಒಬ್ರು ನೀವು ಒಂದು ಇಮೇಜ್ ನ ನೀವೇ ಫಿಕ್ಸ್ ಮಾಡ್ಕೊಂಡ್ ಬಿಡೋ ಒಂದು ಕಾರಣದಿಂದ ಎಲ್ಲೋ ಒಂದ್ ಕಡೆ ಸಾಕಷ್ಟು ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುವಂತದ್ದು, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗುವಂತದ್ದು. ಅಂಡ್ ಹಾಗಾಗಿ ಎಲ್ಲೊಂದ್ ಕಡೆ ಕನೆಕ್ಷನ್ ತುಂಬಾ ಸ್ಲೋ ಆಗಿ ಮೂವ್ ಆಗುವಂತದ್ದು. ಅಂದ್ರೆ ನೀವು ಇವ್ರನ್ನ ನೋಡಿದ ತಕ್ಷಣ ಇವರು ನಿಮ್ ಲೈಫಲ್ಲಿ ಬಂದು ನೀವಿಬ್ರು ಒಂದಾಗ್ಬಿಡ್ತಾರೆ ಆ ತರ ಅಲ್ಲ, ಕೆಲವು ದಿನಗಳು ತಗೊಳುತ್ತೆ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂಡ್ ಸ್ವಲ್ಪ ಡೀಪ್ ಆಗಿ ಒಬ್ರನ್ನೊಬ್ರ ಮೇಲೆ ಎಮೋಷನ್ಸ್ ಡೆವಲಪ್ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ತಗೊಳ್ಳೋಂಥದ್ದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಮೋರ್. ಓಕೆ, ಇನ್ನೊಂದ್ 2 ಕಾರ್ಡ್ಸ್ ನ ಪುಲ್ ಔಟ್ ಮಾಡೋಣ.
Universe, please tell me what are the feelings. Okay, moon again. Okay, lovers card. Wonderful. See, ಪದೇ ಪದೇ ದಿಸ್ ಇಸ್ ಯುವರ್ ಸೋಲ್ಮೇಟ್ ಅನ್ನೋದಕ್ಕೆ ಎವ್ರಿಥಿಂಗ್ ಈಸ್ ಗಿವಿಂಗ್ ಪ್ರೂಫ್. ಓಕೆ, ಇಲ್ಲಿ ಅಗೇನ್ ಲವರ್ಸ್ ಕಾರ್ಡ್ ಬಂದಿದೆ ಅಂಡ್ 10 ಆಫ್ ಕಪ್ಸ್ ಇರುವಂತದ್ದು ಆಲ್ರೆಡಿ. ಓಕೆ, ಸೊ 100% ದಿಸ್ ಇಸ್ ಯುವರ್ ಸೋಲ್ಮೇಟ್ ಅಂಡ್ ಆಲ್ಸೋ ನಿಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಅಟ್ರಾಕ್ಷನ್ ಇರುವಂತದ್ದು. ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಡಿಸ್ಟೆನ್ಸ್ ಇದ್ರೂ ಕೂಡ ಒಂಥರ ನೀವಿಬ್ರು ಮ್ಯಾಗ್ನೆಟ್ಸ್ ತರ, ಒಂಥರ ಮ್ಯಾಗ್ನೆಟಿಕ್ ಪುಲ್. ಮ್ಯಾಗ್ನೆಟ್ಸ್ ಅಂದ್ರೆ ಎಷ್ಟು ದೂರದಲ್ಲಿದ್ರು ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತಲ್ವಾ. ಸೊ ಹಾಗೆ ನಿಮ್ಮಿಬ್ರು ಮಧ್ಯೆನೂ ಕೂಡ ಲಾಟ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ದೇರ್ ಅಂಡ್ ಐ ಆಮ್ ಸೀಯಿಂಗ್ ದಿಸ್ ಅಗೈನ್ ಅಂಡ್ ಅಗೈನ್. ಇಂಟೆನ್ಸಿಟಿ ಆಫ್ ದಿಸ್ ಕನೆಕ್ಷನ್ ವಿಲ್ ಬಿ ಟೂ ಮಚ್. ಓಕೆ, ತುಂಬಾ ಅಟ್ರಾಕ್ಷನ್ ಇರುವಂತದ್ದು ಅಂಡ್ ಆಲ್ಸೋ ಅಗೈನ್ ಐ ಆಮ್ ಸೀಯಿಂಗ್ ನೈಟ್ ಆಫ್ ಕಪ್ಸ್ ಇರೋದ್ರಿಂದ ಸಮಥಿಂಗ್ ಅಬೌಟ್ ಯುವರ್ ಪರ್ಸನಾಲಿಟಿ. ಓಕೆ, ನಿಮ್ ಪರ್ಸನಾಲಿಟಿ ಅಥವಾ ದ ವೇ ಯು ಆರ್ ಈ ವ್ಯಕ್ತಿಗೆ ತುಂಬಾ ಇಂಪ್ರೆಸ್ ಆಗುವಂತದ್ದು. ಅಂಡ್ ಈ ವ್ಯಕ್ತಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ದಿಸ್ ಇಸ್ ದ ಒನ್ ಫಾರ್ ಮೀ. ನಿಮ್ ಜೊತೆಗೆ ದ ಮೊಮೆಂಟ್ ಅವ್ರ ಕನೆಕ್ಷನ್ ಬಂದ ತಕ್ಷಣ ಅವ್ರಿಗೆ ಅನ್ಸುವಂತದ್ದು ಓಕೆ, ಈ ಪರ್ಸನ್ ನನ್ನ ಹಸ್ಬೆಂಡ್ ಆಗ್ಬೇಕು ಅಥವಾ ಈ ಪರ್ಸನ್ ನನ್ನ ವೈಫ್ ಆಗ್ಬೇಕು, ದಿಸ್ ಇಸ್ ದ ಪರ್ಫೆಕ್ಟ್ ಮ್ಯಾಚ್ ಫಾರ್ ಮಿ ಅನ್ನೋ ತರದ್ದು ಅವ್ರಿಗೆ ಅನ್ಸುತ್ತೆ. ಹಾಗೆ ದ ಸೇಮ್ ಥಿಂಗ್ ಗೋಸ್ ವಿತ್ ಯು ಆಲ್ಸೋ ಅಂಡ್ ಅಟ್ ದ ಸೇಮ್ ಟೈಮ್ ದರ್ ಆರ್ ಸರ್ಟನ್ ಬೌಂಡ್ರೀಸ್ ಆಲ್ಸೋ ಇನ್ ದಿಸ್. ಅಂದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಿಫರೆನ್ಸ್ ಇರುವಂತದ್ದು ಏನೋ ಒಂಥರ. ಓಕೆ, ಬಟ್ ಓಪನ್ ಅಪ್ ಆಗಿ ಎಲ್ಲರ ಮುಂದೆನೂ ನೀವು ಈ ಕನೆಕ್ಷನ್ ನ ಪರ್ಸ್ಯೂ ಮಾಡೋದು ಸ್ವಲ್ಪ ಕಷ್ಟ ಆಗುವಂತದ್ದು. ಬಟ್ ಅದೇ ನಾನು ಹೇಳಿದ್ನಲ್ಲ, ಬಟ್ ದಿಸ್ ಇಸ್ ಯುವರ್ ಟ್ರೂ ಸೋಲ್ಮೇಟ್. ಅಟ್ ದ ಸೇಮ್ ಟೈಮ್ ದರ್ ಆರ್ ಸರ್ಟನ್ ಬೌಂಡ್ರೀಸ್ ಆಲ್ಸೋ ಇನ್ ದಿಸ್ ಕನೆಕ್ಷನ್. ಸೊ ಹಾಗಾಗಿ ಕೆಲವು ಬೌಂಡ್ರೀಸ್ ಗಳನ್ನ, ಕೆಲವು ಲಿಮಿಟೇಷನ್ಸ್ ನ ನೀವು ಫೇಸ್ ಮಾಡ್ಲಿಕ್ಕೂ ಕೂಡ ಇರಬಹುದು ಈ ಕನೆಕ್ಷನ್ ಅಲ್ಲಿ. ಮೂನ್ ಕಾರ್ಡ್ ಇದೆ ಅಗೈನ್. ಸೊ ಮೂನ್ ಇರೋದ್ರಿಂದ ಆಲ್ ಏನು ಫೀಲಿಂಗ್ಸ್ ಇರುತ್ತೆ, ಏನು ನಾನು ಹೇಳ್ದೆ ಅಲ್ವಾ, ಸರ್ಟನ್ ಬೌಂಡ್ರೀಸ್ ಇರುತ್ತೆ. ಸೊ ಇಟ್ ಶುಡ್ ಬಿ ಹಿಡನ್. ಎಲ್ಲರ ಮುಂದೆ ಓಪನ್ ಅಪ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಟ್ಸ್ ಆಲ್ ಹಿಡನ್. ಓಕೆ, ಸೊ ಮೂನ್ ಇರೋದ್ರಿಂದ ದೇರ್ ಆರ್ ಫೀಲಿಂಗ್ಸ್ ಆರ್ ದೇರ್, ಬಟ್ ಅದನ್ನ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು ಸ್ವಲ್ಪ ಇಬ್ರಿಗೂ ಕಷ್ಟ ಆಗುವಂತದ್ದು. ಅಂಡ್ ಆಲ್ಸೋ ಸಮ್ವೇರ್ ಐ ಡೂ ಫೀಲ್ ನೀವಿಬ್ರು ಒಬ್ರನ್ನೊಬ್ರು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಈಗ ಆಲ್ರೆಡಿ ಅಂತ. ಅಂದ್ರೆ ನೀವು ಕೂಡ ಈ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತದ್ದು, ಈ ವ್ಯಕ್ತಿ ಕೂಡ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಏನ್ ಮೆಸೇಜಸ್ ಇದೆ ನಿಮ್ಗೆ ಈ ವ್ಯಕ್ತಿ ಕಡೆಯಿಂದ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಒಂದೆರಡು ಕಾರ್ಡ್ಸ್ ನಾನು ಇದರಿಂದ ಪುಲ್ ಔಟ್ ಮಾಡ್ತೀನಿ ಈ ಡೆಕ್ ಇಂದನು ಅಂಡ್ ಲೆಟ್ಸ್ ಸಿ ಅವರಿಂದ ನಿಮ್ಗೆ ಏನ್ ಮೆಸೇಜಸ್ ಇದೆ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಯೂನಿವರ್ಸ್ ಪ್ಲೀಸ್ ಟೆಲ್ ಮಿ ಏನ್ ಮೆಸೇಜಸ್ ಇದೆ. ಮೆಸೇಜ್ ಇದೆ ಯೂನಿವರ್ಸ್ಗೆ. ಓ ಗಾಡ್. ಓಕೆ, ಮೈ ಗುಡ್ನೆಸ್, ಐ ಹ್ಯಾವ್ ಟು ಸೇ ದಿಸ್. ಸಿ ನನ್ ಯಾವ ಕಾರ್ಡ್ ಬಂದಿದೆ ನೋಡಿ ನನಗೆ. ಫಸ್ಟ್ ಸೋಲ್ಮೇಟ್, ಓಕೆ, ಅಂಡ್ ಆಲ್ಸೋ ಡಿವೈನ್ ಫೆಮಿನೈನ್, ಲಾಯಲ್ಟಿ ಅಂಡ್ ಆಲ್ಸೋ ಹೋಪಿಂಗ್, faith and manifesting. I told you all, I told you. See, look at the way cards ಹೆಂಗ್ ಬಂದಿದೆ ನೀವೇ ನೋಡಿ. ಅಮೇಝಿಂಗ್ 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 ರೀಡಿಂಗ್. ಆಕ್ಚುಲಿ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಸಿ, am I real for ಓ ಗಾಡ್. ಓಕೆ, ಎನಿವೇಸ್, ಸಿ ಇಲ್ಲಿ ಸೋಲ್ಮೇಟ್ ಕಾರ್ಡ್ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ನಾನು ಆಗ್ಲೂ ಕೂಡ ನಿಮ್ಗೆ ಅದೇ ಹೇಳಿದೆ, ಬಿಕಾಸ್ ಸ್ಪ್ರೆಡ್ ಅಲ್ಲೂ ಕೂಡ ಅದೇ ಬಂದಿತ್ತು. 10 ಆಫ್ ಕಪ್ಸ್ ಬಂದಿದ್ರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ನಿಮ್ಮ ಸೋಲ್ಮೇಟ್ ಅಂತ ನಾನು ಆಗ್ಲೇ ಹೇಳ್ದೆ. ಅಗೇನ್ ಅದರಲ್ಲೂ ಕೂಡ ಲವರ್ಸ್ ಕಾರ್ಡ್ ಬಂದಿತ್ತು ಅಂಡ್ ಮೆಸೇಜಸ್ ಅಲ್ಲಿ ಚೆಕ್ ಮಾಡ್ಬೇಕಾದ್ರೂ ಕೂಡ ಅಗೇನ್ ಸೋಲ್ಮೇಟ್ ಕಾರ್ಡ್ ಬಂದಿರುವಂತದ್ದು. ಡೆಫಿನೆಟ್ ಆಗಿ ದಿಸ್ ಪರ್ಸನ್ ವಿಲ್ ಬಿ ಯುವರ್ ಸೋಲ್ಮೇಟ್ ಫಾರ್ ಶೋರ್. ಅಂಡ್ ಡಿವೈನ್ ಫೆಮಿನೈನ್, ಇನ್ ಯಾಂಗ್ ಎನರ್ಜೀಸ್. ಸೊ ಸಮ್ವೇರ್ ಎಲ್ಲೋ ಒಂದ್ ಕಡೆ ಇಫ್ ಯು ಆರ್ ನೀವು ಮೇಲ್ ಆಗಿದ್ರೆ ದೆನ್ ದಿಸ್ ಇಸ್ ಅ ಡಿವೈನ್ ಫೆಮಿನೈನ್ ಅಂಡ್ ನೀವೇನಾದ್ರು ಫಿಮೇಲ್ ವಾಚ್ ಮಾಡ್ತಾ ಇದ್ರೆ ದೆನ್ ಯು ಆರ್ ಅ ಡಿವೈನ್ ಫೆಮಿನೈನ್ ಟು ದಿಸ್ ಪರ್ಸನ್. ಅಂದ್ರೆ ಯು ಆರ್ ಡಿವೈನ್ ಕೌಂಟರ್ ಪಾರ್ಟ್ಸ್. ಓಕೆ, ಸೊ ಅಮೇಝಿಂಗ್ ಅಮೇಝಿಂಗ್ ಲಾಯಲ್ಟಿ ಇಸ್ ದೇರ್. ಸೊ ಡೆಫಿನೆಟ್ ಆಗಿ ಸಿ ಟ್ರಸ್ಟಿಂಗ್, ರೀಬಿಲ್ಡಿಂಗ್ ಅಂಡ್ ಆಲ್ಸೋ ಬಿಲೀವಿಂಗ್. ಅಮೇಝಿಂಗ್ ಥಿಂಗ್. ಎಲ್ಲೋ ಒಂದ್ ಕಡೆ ಸಿಕ್ಕಾಬಟ್ಟೆ ಈ ವ್ಯಕ್ತಿ ನಿಮ್ ಜೊತೆ ಲಾಯಲ್ ಆಗಿರ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ಅಂಡ್ ಹೋಪಿಂಗ್, ಸಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಕ್ಸ್ಪೆಕ್ಟಿಂಗ್, ಫೇತ್ ಅಂಡ್ ಮ್ಯಾನಿಫೆಸ್ಟಿಂಗ್. ನಾನು ಏನ್ ಹೇಳ್ದೆ ಆಗ್ಲಿ ನಿಮ್ಗೆ, ಡಿಡಿಂಟ್ ಐ ಟೆಲ್ ಯು ದಟ್ ನೀವಿಬ್ರು ಒಬ್ರನ್ನೊಬ್ರನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಸೊ ಈ ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋಂಥದ್ದು, ನೀವು ಈ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇರೋಂಥದ್ದು. ಲುಕ್ ಅಟ್ ದ ವೇ ಕಾರ್ಡು ಕೂಡ ಅದನ್ನ ಪ್ರೂವ್ ಮಾಡಿರುವಂತದ್ದು. ಓಕೆ, so this was an amazing reading. Definitely you will be having a very wonderful connection with this person for sure. And yes, this was your reading. I hope ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಲ್ಲಿವರೆಗೂ ಈ ರೀಡಿಂಗ್ ನಿಮ್ಗೆ ಏನಾದ್ರು ರೆಸನೇಟ್ ಆಗಿದೆ ಅಂತಂದ್ರೆ ನೀವು ನನ್ನ ಹತ್ರ ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ ಗೆ ಬೇಕಾಗಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂಡ್ ನೀವು ಅದನ್ನ ರೆಫರ್ ಮಾಡಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಎಸ್, ನೀವು ನನ್ನ ಹತ್ರ ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ಅಥವಾ ಕೌನ್ಸಿಲಿಂಗ್ ಆಗಿರ್ಬೋದು, ಅಥವಾ ಹೀಲಿಂಗ್ ಆಗಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ ನಿಮ್ಮನ್ನ. ಅಂಡ್ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.